ಪಾಳ್ಯದಲ್ಲಿ ಬೆಳಗಾವಿಯ ಅಖಾಡ ಧಗ ಧಗ ಒತ್ತಿ ಉರಿತಾ ಇದೆ. ಲಕ್ಷ್ಮಣ್ ಸವದಿ ಸಹಕಾರಿ ಇಲಾಖೆ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗಂತೂ ಒಂದು ಮಂತ್ರಿ ಸ್ಥಾನ ಸಿಗೋದು ಗ್ಯಾರಂಟಿ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಒಂದೇ ಖಾತೆ ಬಾಕಿ ಇದೆ, ಆ ಖಾತೆ ನನಗೆ ಬೇಕು ಅಂತ ಲಕ್ಷ್ಮಣ್ ಸವದಿ ಬೇಡಿಕೆ ಇಟ್ಟಿದ್ದಾರೆ, ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ನನಗೆ ಸಹಕಾರಿ ಇಲಾಖೆ ಸಚಿವ ಸ್ಥಾನ ಸಿಗದೇ ಇದ್ರೆ ಮುಂದಿನ ಬೆಳವಣಿಗೆ ಏನು ಬೇಕಾದ್ರೂ ಆಗಬಹುದು ಅನ್ನುವಂಥದ್ದನ್ನ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮುಟ್ಟುವ ಹಾಗೆ ಸಂದೇಶ ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಈ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನನೋ ಅಥವಾ ಮಂತ್ರಿ ಸ್ಥಾನನೋ ಸಿಗಬೇಕಾಗಿತ್ತು ಅಂತ ಹೇಳಿ ಕೆಲವರ ರಾಜಕಾರಣಿಗಳ ಮಾತು ಕೂಡ ಆಗ್ತಿದೆ. ಲಕ್ಷ್ಮಣ್ ಸವದಿ ಅವರ ಊಹೆ ಕೂಡ ಹೌದು. ಯಾಕೆ ಅಂದ್ರೆ ಜಗದೀಶ್ ಶೆಟ್ಟರ್, ಲಕ್ಷ್ಮಣ ಸವದಿ ಇವರಿಬ್ಬರು ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಹೋಗಬೇಕಾದ್ರೆ ಇವರಿಗೆ ಉತ್ತಮ ಅಧಿಕಾರ ಸ್ಥಾನಮಾನವನ್ನು ನೀಡುವ ಭರವಸೆಯನ್ನ ಕೊಟ್ಟು ಗೌರವದಿಂದ ಕಾಂಗ್ರೆಸ್ ಕರ್ಕೊಂಡಿತ್ತು ಇವರನ್ನ. ಆದ್ರೆ ಈಗ ಸಂಪೂರ್ಣವಾಗಿ ಲಕ್ಷ್ಮಣ್ ಸವದಿ ಅವರನ್ನ ಅದೇನೋ ಹೇಳ್ತಾರಲ್ಲ, ಪದ ಬಳಕೆ ಮಾಡೋದು ಬೇಡ, ಅದಕ್ಕಿಂತ ಕಡೆಯದಾಗಿ ಬೀಸಾಕ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆ ಲಕ್ಷ್ಮಣ್ ಸವದಿ ಅವರಲ್ಲೂ ಕೂಡ ಹುಟ್ಕೊಂಡಿರುತ್ತೆ, ಅವರ ಬೆಂಬಲಿಗರಲ್ಲೂ ಕೂಡ ಹುಟ್ಕೊಂಡಿರುತ್ತೆ. ಹಾಗೆ ಇದೊಂದು ದೊಡ್ಡ ಮಟ್ಟದ ರಾಜಕೀಯ ಚರ್ಚೆ ಕೂಡ ಆಗ್ತಾ ಇದೆ. ಬೆಳಗಾವಿಯ ರಾಜಕಾರಣದಲ್ಲಿ ಸಚಿವ ಸ್ಥಾನಕ್ಕೆ ಲಕ್ಷ್ಮಣ್ ಸವದಿ ಅರ್ಹರಾಗಿದ್ದಾರೆ. ಆದರೂ ಕೂಡ ಲಕ್ಷ್ಮಣ್ ಸವದಿ ಅವರನ್ನ ಯಾರೂ ಕೂಡ ತಿರುಗಿ ನೋಡ್ತಾ ಇಲ್ಲ. ಯಾಕೆ ನೋಡಿ, ಈಗ ಲಕ್ಷ್ಮಣ್ ಸವದಿ ಸಹಕಾರಿ ಇಲಾಖೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟ ತಕ್ಷಣವೇ ದೊಡ್ಡ ದೊಡ್ಡ ಮಟ್ಟಿಗೆ ಇದು ಧಗ ಧಗ ಹೊತ್ತಿ ಉರಿತಾ ಇದೆ. ಇನ್ನೊಂದು ಕಡೆ ಅದೇ ಸ್ಥಾನಕ್ಕೆ 3 ಪ್ರಭಾವಿಗಳು ಕುತ್ಕೊಂಡಿದ್ದಾರೆ ಕಾದು. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ನಮಗೊಂದು ಕುರ್ಚಿ ಸ್ಥಾನ ಸಿಗತ್ತೆ ಸಾಕು ಅನ್ಕೊಂಡ್ರು. ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಮಂತ್ರಿಗಿರಿ ಸ್ಥಾನ ಸಿಗೋದು ಫಿಕ್ಸ್. ಆದ್ರೆ ಅದರ ಜೊತೆಗೆ ಖಾಲಿ ಇರುವಂತಹ ಒಂದು ಸ್ಥಾನ, ಒಂದು ಖಾತೆ, ಇನ್ನು ಕೇವಲ ಒಬ್ಬರೇ ಅಲ್ಲಿ ಖಾತೆಯನ್ನ ತೆಗೆದುಕೊಳ್ಳಿಕ್ ಸಾಧ್ಯ, ಅಧಿಕಾರವನ್ನು ತೆಗೆದುಕೊಳ್ಳಿಕ್ ಸಾಧ್ಯ. ಬೆಳಗಾವಿಯಲ್ಲಿ ಎರಡೇ ಖಾತೆಗಳು ಬಾಕಿ. 2 ಖಾತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಖಾತೆ ಫಿಕ್ಸ್ ಆಗಿದೆ, ಇನ್ನೊಂದು ಖಾತೆ ಬಾಕಿ ಇದೆ. ಆ ಖಾತೆ ನನಗೇ ಬೇಕು, ಆ ಕುರ್ಚಿ ನನಗೇ ಬೇಕು ಅಂತ ಲಕ್ಷ್ಮಣ್ ಸವದಿ ಹಠ. ಇನ್ನೊಂದು ಕಡೆ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಎದ್ದಿರುವಂತದ್ದು ಏನಂದ್ರೆ ಡಿ.ಕೆ. ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿರುವಂತದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಇನ್ನೊಂದು ಖಾತೆ ಇದೆಯಲ್ಲ ಅದು ನನಗೆ ಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತಾ ಇರುವಂತಹ ಒಂದು ಏನಿ ಅಧಿಕಾರ ಬೇಕು, ನನಗ ಆ ಖಾತೆ ಬೇಕು ಅಂತ ಇದೆಯಲ್ಲ, ಇದಕ್ಕೆ ಈ ಖಾತೆಯನ್ನ ನಾನು ನಿನಗೆ ಇಸ್ಕೊಡ್ತೀನಿ ಅಂದ್ರೆ ನಿನಗೆ ಈ ಖಾತೆಯನ್ನ ಕೊಡಿಸ್ತೀನಿ ಅಂತ ನಿಂತ್ಕೊಂಡಿರೋದು ಬೆನ್ನಿಗೆ ಡಿ.ಕೆ. ಶಿವಕುಮಾರ್. ಮುಗಿತು ಕತೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ್ಕೊಂಡ್ರೆ ಲಕ್ಷ್ಮಣ್ ಸವದಿ ಎಲ್ಲಿಗೆ ಹೋಗಬೇಕು? ಇದಷ್ಟೇ ಅಲ್ಲ, ಇನ್ನು ಲಕ್ಷ್ಮಣ್ ಸವದಿಗೆ ಹೊಡೆತ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ ಇಲ್ಲಿ. ಯಾರು ಸಿದ್ದರಾಮಯ್ಯನವರು ಯಾರು ಬೆನ್ನಿಗೆ ನಿಂತ್ಕೊಂಡಿದ್ದಾರೆ? ಅದೇ ಖಾತೆ ನನಗೂ ಬೇಕು ಅಂತ ಅಶೋಕ್ ಮಟ್ಟನ್ ನಿಂತ್ಕೊಂಡಿದ್ದಾರೆ. ಆ ಅಶೋಕ್ ಮಟ್ಟನ್ ಬೆನ್ನಿಗೆ ಸಿದ್ದರಾಮಯ್ಯನವರು ನಿಂತ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಧ್ಯದಲ್ಲೇ ಪೈಪೋಟಿ ನಡೆದಿದೆ ಈಗ. ಅಂಥದ್ರಲ್ಲಿ ಲಕ್ಷ್ಮಣ್ ಸವದಿ ಅವರನ್ನ ಯಾರು ನೋಡಬೇಕು? ಲಕ್ಷ್ಮಣ್ ಸವದಿ ಅವರನ್ನ ಯಾರು ಗುರುತಿಸಬೇಕೀಗ ರಾಜಕೀಯದಲ್ಲಿ? ಆದರೆ ಲಕ್ಷ್ಮಣ್ ಸವದಿ ಸೈಲೆಂಟ್ ಆಗಿದ್ರು ಕೂಡ ರಾಜಕೀಯದಲ್ಲಿ 20 ವರ್ಷದ ಮೇಲ್ಪಟ್ಟ ಅನುಭವಿಸಿದ ರಾಜಕಾರಣಿ. ಹಾಗಾಗಿ ಲಕ್ಷ್ಮಣ್ ಸವದಿ ಕೂಡ ಕೆಲವು ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಬರ್ತಾ ಇದೆ. ಘರ್ವಾಪ್ಸಿ ಬಿಜೆಪಿಗೆ ಮರಳುವ ಲೆಕ್ಕಾಚಾರದಲ್ಲಿ ಲಕ್ಷ್ಮಣ್ ಸವದಿ ಇದ್ದಾರೆ. ಯಾವುದೇ ಅಧಿಕಾರ ಸಿಗದೇ ಇದ್ರೆ, ನನಗೆ ಯಾವುದೇ ಮಂತ್ರಿ ಸಚಿವ ಸ್ಥಾನ ಸಿಗದೇ ಇದ್ರೆ ಮತ್ತೆ ಮರಳಿ ಬಿಜೆಪಿಗೆ ಬರುವ ಲೆಕ್ಕಾಚಾರದಲ್ಲಿ ಲಕ್ಷ್ಮಣ್ ಸವದಿ ಇದ್ದಾರೆ. ಯಾವ ರೀತಿ ಮರಳಿ ಬರಬಹುದು ಲಕ್ಷ್ಮಣ್ ಸವದಿ ಬಿಜೆಪಿಗೆ? ಯಾವುದೇ ಸಚಿವ ಸ್ಥಾನ ಸಿಗದೇ ಇದ್ರೆ ಈಗ ಸದ್ಯದಲ್ಲೇ ಲಕ್ಷ್ಮಣ್ ಸವದಿ ಘರ್ವಾಪ್ಸಿ ಮೂಲಕ ವಾಪಸ್ ಬರೋದಿಲ್ಲ. ಎಲೆಕ್ಷನ್ ಸಂದರ್ಭದಲ್ಲಿ ಹೇಗೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಹೋಗಿದ್ರು
ಅದೇ ರೀತಿ ಎಲೆಕ್ಷನ್ ಮೂವ್ಮೆಂಟ್ ನಲ್ಲಿಯೇ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬರ್ತಾರೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಗೊತ್ತಾಗತ್ತೆ, ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಲಕ್ಷ್ಮಣ್ ಸವದಿ ಅವರಿಗೆ ಏನಾದರೂ ಸಚಿವ ಸ್ಥಾನ ಸಿಗದೆ ಇದ್ರೆ ಅಲ್ಲಿ ಲಕ್ಷ್ಮಣ್ ಸವದಿ ಜೀರೋ, ಕಾಂಗ್ರೆಸ್ ಪಕ್ಷದಲ್ಲಿ ಸಂಪೂರ್ಣ ಜೀರೋ ಆಗ್ತಾರೆ. ಅದು ಅವರಿಗೂ ಕೂಡ ಸ್ವತಃ ಗೊತ್ತಾಗತ್ತೆ. ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಇದು ನಾನು ಜೀರೋ ಆದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಗೊತ್ತಾಗಿ ಕಾಂಗ್ರೆಸ್ ಅನ್ನ ಬಿಡೋದಕ್ಕೆ ಮುಂದಾಗ್ತಾರೆ. ಯಾಕೆ ಜೀರೋ ಆಗ್ತಾರೆ ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ನಿಮಗೆ ಗೊತ್ತಿದೆ ಕೆಲವು ಸಚಿವ ಸ್ಥಾನಗಳಲ್ಲಿ ಅರ್ಹರಾಗಿ ಕೆಲಸ ಕೂಡ ಮಾಡಿದಂಥವರು. ಈ ಗೃಹಲಕ್ಷ್ಮಿ ಎಲ್ಲ ಯೋಜನೆಗಳಲ್ಲಿ ಅವರ ಕೈಯಲ್ಲೇ ಹಿಡಿತದಲ್ಲಿ ಇತ್ತು. ಈ ಸಂದರ್ಭದಲ್ಲಿ ಹೇಗೆ ನಡೆದಿದೆ ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹೆಂಗ್ ನಡೆದಿದೆ, ಹೆಂಗ್ ಮ್ಯಾನೇಜ್ ಮಾಡಿದ್ದಾರೆ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲವನ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ದನ್ನ ಆ ಕಾಂಗ್ರೆಸ್ ಹೈಕಮಾಂಡ್ ನೋಡಿದೆ, ಇವರು ಮಾಡಿರುವಂತಹ ಕೆಲಸಗಳು. ಈಗ ಹೊಸಬರಿಗೆ ಅವಕಾಶ ಕೊಡೋಣ ಅಂತ ಲೆಕ್ಕ ಹಾಕೊಂಡು ಕೂತ್ಕೊಂಡ್ರು ಕೂಡ ಇಲ್ಲಿ ನಿಂತ್ಕೊಂಡಿದಾರಲ್ಲ ಸಿದ್ದರಾಮಯ್ಯನವರು, ಜಗಜಟ್ಟಿ ಮಲ್ಲ. ಈತನ ಮಾತನ್ನ ಕೇಳದೇ ಇರುವಂತವ್ರು ಯಾರು? ಸಿದ್ದರಾಮಯ್ಯನವರ ಮಾತನ್ನ ಮೀರುವಂತವ್ರು ಯಾರು? ಕಾಂಗ್ರೆಸ್ ಹೈಕಮಾಂಡ್ ಮೀರಿ ನಡೆದರೆ ಮುಂದೆ ನಡೆಯೋದೇನು? ಈ ವಿಚಾರಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿ ಬರುತ್ತೆ. ಮಟ್ಟನ್ ಅವರಿಗೆ ಸಿಗಬೇಕು, ಅಶೋಕ್ ಮಟ್ಟನ್ ಇವರಿಗೇನೆ ಆ ಸ್ಥಾನ ಸಿಗಬೇಕು, ನನ್ನ ಆಪ್ತನಿಗೇನೆ ಸಿಗಬೇಕು ಅಂತೇಳಿ ಸಿದ್ದರಾಮಯ್ಯನವರು ನಿಂತ್ಕೊಂಡಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಅವರು ಸಚಿವ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ಅವರು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು, ಆ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಹೈಕಮಾಂಡ್ ಗಮನಿಸಿದೆ. ಈಗ ಹೊಸಬರಿಗೆ ಅವಕಾಶ ಕೊಡಿ, ಅಶೋಕ್ ಮಟ್ಟನಿಗೆ ಅವಕಾಶ ಕೊಡಿ ಅಂತ ಸಿದ್ದರಾಮಯ್ಯ ವಾದ ಮಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ನನ್ನ ಆಪ್ತತೆಯ ವಲಯದಲ್ಲೇ ಸಿಗಬೇಕು. ನೋಡಿ, ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಲಕ್ಷ್ಮಣ್ ಸವದಿ ಅವರಿಗೆ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಡಿ ಕೆ ಶಿವಕುಮಾರ್ ಸಂಪುಟದಲ್ಲೂ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಯಾವುದೇ ಸಚಿವ ಸ್ಥಾನಗಳಿಲ್ಲ. ಲಕ್ಷ್ಮಣ್ ಸವದಿ ಅವರಿಗೆ ಯಾಕೆ ಸಚಿವ ಸ್ಥಾನ ಸಿಗಬೇಕು? ಲಕ್ಷ್ಮಣ್ ಸವದಿ ಏನು ಅಂಥ ದೊಡ್ಡ ನಾಯಕನ ಅನ್ನುವಂಥ ಪ್ರಶ್ನೆ ಹುಟ್ಟಿದಾಗ ಸತತ 4 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರುವಂತ ಕೆಪಾಸಿಟಿಯನ್ನ ಹೊಂದಿದ್ದಾರೆ ಲಕ್ಷ್ಮಣ್ ಸವದಿ ಅಂತ ಕಾಂಗ್ರೆಸ್ ಹೈಕಮಾಂಡೇ ಹೇಳಿತ್ತು. ಆಗ ಹೇಳಿದಂತ ಕಾಂಗ್ರೆಸ್ ಹೈಕಮಾಂಡ್ ಮಾತು ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ಸಿಗರಿಗೆ ಗೊತ್ತಿಲ್ಲ. ಲಕ್ಷ್ಮಣ್ ಸವದಿ ಶಕ್ತಿ 4 ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಂಡು ಬರುವಂತಹ ಶಕ್ತಿ ಇದೆ ಲಕ್ಷ್ಮಣ್ ಸವದಿ ಅವರಿಗೆ. ನಮ್ಮ ಪಕ್ಷಕ್ಕೆ ಬಂದಿದ್ದು ದೊಡ್ಡ ಬಲ ಸಿಕ್ತು ಅಂತ ಕಾಂಗ್ರೆಸ್ ಹೈಕಮಾಂಡ್ ಜಂಬಾ ಕೊಚ್ಕೊಂಡಿತ್ತು ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಹೋದಂತ ಸಂದರ್ಭದಲ್ಲಿ. ಆದ್ರೆ ಈಗ ಲಕ್ಷ್ಮಣ್ ಸವದಿಯ ಕೆಪಾಸಿಟಿ ಏನು, ಲಕ್ಷ್ಮಣ್ ಸವದಿಯ ಶಕ್ತಿ ಏನು ಅಂತ ಕಾಂಗ್ರೆಸ್ ಹೈಕಮಾಂಡೇ ಮರ್ತು ಹೋಗ್ಬಿಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಅದನ್ನ ಲೆಕ್ಕಿಸ್ತಾ ಇಲ್ಲ. ಅದೇನು ಬಿಡು ಅನ್ನುವಂಗೆ ಲಕ್ಷ್ಮಣ್ ಸವದಿ ಅವರನ್ನ ತಲೆಯಲ್ಲೂ ಇಟ್ಕೊಂಡಿಲ್ಲ. ನೋಡಿ, ಸಿದ್ದರಾಮಯ್ಯನವರಂತೂ ಲಕ್ಷ್ಮಣ್ ಸವದಿ ಅವರ ಬೆನ್ನಿಗೆ ಇಲ್ಲವೇ ಇಲ್ಲ. ಅಶೋಕ್ ಮಟ್ಟನ್ ಅವರ ಬೆನ್ನಿಗೆ ನಿಂತಿರುವಂಥದ್ದು. ಇನ್ನು ಡಿ ಕೆ ಶಿವಕುಮಾರ್ ಅಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ್ಕೊಂಡಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರಂತೂ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿಗೆ ಸಿಕ್ಕೇ ಸಿಗುತ್ತೆ ಮಂತ್ರಿ ಸ್ಥಾನ, ಅವರಿಗೆ ಫಿಕ್ಸ್ ಆಗಿದೆ. ಲಕ್ಷ್ಮಣ್ ಸವದಿ ಸುಮ್ಮನೆ ಓಡಾಟ ಮಾಡ್ತಾ ಇರೋದಾ? ಹಾಗಾದ್ರೆ ಲಕ್ಷ್ಮಣ್ ಸವದಿಗೆ ಯಾವುದೇ ಖಾತೆಯೂ ಕೂಡ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಕೇವಲ MLA. ಬಿಜೆಪಿಯಲ್ಲಿ ಉಪಮುಖ್ಯಮಂತ್ರಿ ಆದಂತಹ ಲಕ್ಷ್ಮಣ್ ಸವದಿಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಗೌರವ ಇಲ್ಲ, ಯಾವುದೇ ಉನ್ನತ ಸ್ಥಾನಮಾನಗಳು ದೊರಕ್ತಾ ಇಲ್ಲ. ಇದು ಚಿಂತನೆಯಲ್ಲಿ ಒಳಗಾಗಿದ್ದಾರೆ ಲಕ್ಷ್ಮಣ ಸವದಿ. ಏನಪ್ಪ ಇದು, DCM ಉಪಮುಖ್ಯಮಂತ್ರಿ ಆದಂತಹ ನಾನೀಗ ಯಾವ ಪರಿಸ್ಥಿತಿಗೆ ಬಂದು ಕೂತ್ಕೊಂಡೆ? ಬಿಜೆಪಿಯನ್ನ ತೊರೆದು ಎಲ್ಲಿಗೆ ಬಂದು ನಿಂತ್ಕೊಳ್ತು ನನ್ನ ರಾಜಕೀಯ ವ್ಯವಸ್ಥೆ, ಎಲ್ಲಿಗೆ ಬಂದು ನಿಂತ್ಕೊಳ್ತು ನನ್ನ ರಾಜಕೀಯ ಜೀವನ ಅಂತ ಲಕ್ಷ್ಮಣ ಸವದಿ ಯೋಚನೆ ಮಾಡುವಂತಹ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಈಗ ತಂದಿಟ್ಟು ಬಿಟ್ಟಿದೆ ಅವ್ರನ್ನ. ಒಂದು ಕಡೆ ಸಿದ್ದರಾಮಯ್ಯನವರು ಮಟ್ಟನ್, ಅಶೋಕ್ ಮಟ್ಟನ್ ಬೆನ್ನಿಗೆ ನಿಂತ್ಕೊಂಡ್ರೆ, ಡಿ ಕೆ ಶಿವಕುಮಾರ್ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ್ಕೊಂಡ್ರೆ, ಜಗಜಟ್ಟಿ ಮಲ್ಲರೇ ಹೋಗಿ ಇನ್ನೊಬ್ಬರನ್ನ ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಲಕ್ಷ್ಮಣ್ ಸವದಿ ಬೆನ್ನಿಗೆ ನಿಂತ್ಕೊಳ್ಳೋರು ಯಾರು? ಸತೀಶ್ ಜಾರಕಿಹೊಳಿ ಅವರಿಗೆ ಬೇಕಾಗಿರೋದು ಇದೆ, ಜಾರಕಿಹೊಳಿ ಕುಟುಂಬಕ್ಕೂ ಬೇಕಾಗಿರೋದು ಇದೆ. ಈ ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿಗೆ ಯಾವುದೇ ಖಾತೆಗಳು ಸಿಗಬಾರದು. ಲಕ್ಷ್ಮಣ ಸವದಿ ಅವರಿಗೆ ನಿರಾಶೆ ಆಗಬೇಕು. ಲಕ್ಷ್ಮಣ ಸವದಿ ಅವರಿಗೆ ನಿರಾಶೆ ಆಗಿ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹೋಗಬೇಕು. ಮತ್ತಿಲ್ಲಿ ರಮೇಶ್ ಜಾರಕಿಹೊಳಿ ಬಾ ನಿನ್ನ ನೋಡ್ತೀನಿ ಅಂತ ಈ ಕಡೆ ರಮೇಶ್ ಜಾರಕಿಹೊಳಿ ನಿಂತ್ಕೊಳ್ಳೋದು ಲಕ್ಷ್ಮಣ ಸವದಿ ಅವರಿಗೆ. ಇನ್ನೇನು JDS ಪಕ್ಷಕ್ಕೆ ಹೋಗ್ಬೇಕು, ಅಲ್ಲಿ ಮೈತ್ರಿ ಇದೆ. ಲಕ್ಷ್ಮಣ ಸವದಿ ಎಲ್ಲಿಗೆ ಹೋದ್ರು ಕಾಟ, ಎಲ್ಲಿಗೆ ಹೋದ್ರು ಲಕ್ಷ್ಮಣ ಸವದಿ ಅವರಿಗೆ ತೊಂದರೆ ಇದೆ. ರಾಜಕೀಯವಾಗಿ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಪರಿಗಣನೆ ಮಾಡಿ ರಾಜಕೀಯದಲ್ಲಿ ಅಳೆದು ತೂಗಿ ನೋಡಿದ್ರೆ ಲಕ್ಷ್ಮಣ ಸವದಿ ಅವರ ರಾಜಕೀಯ ಹೇಗೆ ಹೋಗುತ್ತೆ ಮುಂದೆ, ಹಿಂಗೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಇಲ್ಲಿ ವಿಚಾರ ನಡೆಸಬೇಕಾಗುತ್ತೆ. ಬಿಜೆಪಿ ಕರುಣೆ ತೋರಿ ಲಕ್ಷ್ಮಣ ಸವದಿ ಅವರನ್ನ ವಾಪಸ್ ಕರ್ಕೊಂಡಿದ್ದೆ ಆದ್ರೆ ಮತ್ತೆ ರಾಜಕೀಯ ಭವಿಷ್ಯದಲ್ಲಿ ಲಕ್ಷ್ಮಣ ಸವದಿ ಅವರು ಮುಂದಕ್ಕೆ ಬರ್ತಾರೆ. ಇಲ್ಲ ಅಂದ್ರೆ
ಬಹಳಷ್ಟು ಹಿನ್ನಡೆಯನ್ನ ಸಾಧಿಸ್ತಾರೆ ಲಕ್ಷ್ಮಣ ಸವದಿ ಅವರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ. ಯಾಕಂದ್ರೆ ನೋಡಿ, ಇಲ್ಲಿ ಯಾರೂ ಕೂಡ ಲಕ್ಷ್ಮಣ ಸವದಿ ಅವರ ಬೆಂಡಿಂಗ್ ನಿಂತ್ಕೊಳ್ಳೋಕೆ ಮುಂದಕ್ಕೆ ಬರ್ತಾನೆ ಇಲ್ಲ, ಯಾರು ಕೂಡ. ಇನ್ನು ಕಾಂಗ್ರೆಸ್ನಲ್ಲಿ ಅವರಿಗೂ ರಾಜಕೀಯವಾಗಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಲಕ್ಷ್ಮಣ ರೇಖೆಯಂತೆ ಲಕ್ಷ್ಮಣ ಸವದಿ ಅವರಿಗೆ ರೇಖೆಯಾಗಿ ನಿಂತ್ಕೊಂಡಿರೋದು, ಅಡ್ಡದಾರಿಯಾಗಿ ನಿಂತ್ಕೊಂಡಿರೋದು ಜಾರಕಿಹೊಳಿ ಕುಟುಂಬ, ಸತೀಶ್ ಜಾರಕಿಹೊಳಿ ಪ್ರಭಾವಿಯಲ್ಲಿ. ಹೆಂಗೆ ಸತೀಶ್ ಜಾರಕಿಹೊಳಿ ಅವರ ಹಾಕಿರುವಂತಹ ಗೋಡೆಯನ್ನು ಒಡೆದು ಲಕ್ಷ್ಮಣ ಸವದಿ ಅವರಿಗೆ ನಾವು ಕೊಡ್ತೇವೆ ಅಂತ ನಿಂತ್ಕೊಳ್ಳೋಕ್ಕಾಗಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ, ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕಂದ್ರೆ ಸರ್ಕಾರನೇ ತಟ್ಟಂತ ಬಿದ್ದು ಹೋಗ್ಬಿಡುತ್ತೆ. ಅಷ್ಟು ರಿಸ್ಕ್ ತಗೊಂಡು ಲಕ್ಷ್ಮಣ ಸವದಿ ಅವರಿಗೆ ಯಾವುದೇ ಸಚಿವ ಸ್ಥಾನ ಕೊಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗೋದಿಲ್ಲ. ಇವರಿಗೆ ಸಿಗೋದು ಕೂಡ ಡೌಟ್ ಆಗುತ್ತೆ. ಇವರಿಗೆ ಸಿಗೋದು ಡೌಟ್ ಆದ್ರೆ ಇವರು ಘರ್ ವಾಪಸಿ ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾರೆ. ಮುಂಬರುವಂತಹ ಚುನಾವಣೆ 2028ರ ಚುನಾವಣೆ ಏನಿದೆಯಲ್ಲ, ಚುನಾವಣೆ ಹಂತಕ್ಕೆ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಇಲ್ಲ, ಸಿದ್ದರಾಮಯ್ಯನವರು ಇಲ್ಲ, ನೆಕ್ಸ್ಟ್ ಬಿಜೆಪಿಗೆ ಬರುವ ಲೆಕ್ಕಾಚಾರವನ್ನ ಲಕ್ಷ್ಮಣ ಸವದಿ ನೋಡ್ಕೊಳ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಮಸ್ಯೆಯೂ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಇದು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ವ್ಯವಸ್ಥೆ. ಬೆಳಗಾವಿ ರಾಜಕಾರಣ ಈಗ ಸುಡು ಸುಡು ಬೆಂಕಿಯಲ್ಲಿ ದಗಧಗ ಹೊತ್ತಿ ಉರಿತಾ ಇದೆ. ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಿರ್ಣಯ ಮಾಡುತ್ತೆ, ಯಾವ ರೀತಿಯಾದಂತಹ ಸ್ಥಾನಮಾನಗಳು ಯಾರಿಗೆ ದೊರಕತ್ತೆ ಅನ್ನುವಂಥದ್ದನ್ನ ಮತ್ತಷ್ಟು ಮಾಹಿತಿಗಳ ವಿಚಾರಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತಾನೆ. ನೋಡ್ತಾ ಇರಿ YGM ಸರ್ಕಾರ. ನಿಮ್ಮ ಮುಂದೆ ದಿನನಿತ್ಯ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ.